ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. 6 ಗಂಟೆಗೆ ಎದ್ದಿದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತು ನಮ್ಮ ಮನೇಲಿ ವಾರ, ಅದುವೇ ಇವತ್ತು ಕಾರ್ತಿಕೆ ವಾರ ಬೇರೆ ಅಲ್ವಾ. ಸೊ ನಮ್ಮ ಮನೇಲಿ ಏನೆಲ್ಲ ಕೆಲಸ ಇರುತ್ತೆ ಅಂತ ಈ ವಿಡಿಯೋ. ಇವಾಗ 6 ಗಂಟೆಗೆ ಎದ್ದಿದ್ದೀನಿ. ಫಸ್ಟು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಹೊಸ್ಲು ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟು, ಒಂದೊಂದು ಊರಲ್ಲಿ ಒಂದೊಂದು ಥರ ಶಾಸ್ತ್ರ ಇರುತ್ತೆ. ಒಂದೊಂದು ಊರಲ್ಲಿ ಸಂಜೆ ಹೊತ್ತು ದೀಪ ಹಚ್ತಾರೆ, ಇಲ್ಲಿ ಬೆಳಗ್ಗೆ ಹೊತ್ತು ಹಚ್ತಾ ಇದ್ದಾರೆ. ಅಂದರೆ ಬೆಳಗ್ಗೆ ಹೊತ್ತು ಹಚ್ತಾರೆ, ಸಂಜೆ ಹೊತ್ತು ಹಚ್ತಾರೆ. ಸೊ ಇವಾಗ ದೀಪ ಎಲ್ಲ ಹಚ್ಚಿ ಹೊಸ್ಲೆಲ್ಲ ತೊಳಿಬೇಕು. ಹಾಗೆ ವಾರದ ದಿನ ಏನೆಲ್ಲ ಕೆಲಸ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಹಳ್ಳಿಲಿರೋರೆಲ್ಲ ವಾರ ಅನ್ನೋದನ್ನ ಮಾಡ್ತಾರೆ. ಅವ್ರವ್ರ ದೇವ್ರಿಗೆ ಒಂದೊಂದು ವಾರ ಅನ್ನೋದು ಇದ್ದೇ ಇರುತ್ತೆ. ಸೊ ಅದ್ರ ಪ್ರಕಾರ ವಾರನ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಸೋಮವಾರ ಆಗಿದೆ. ಸೊ ನಮ್ಮನೇಲಿ ಯಾವ ರೀತಿ ನಾನು ವಾರ ಮಾಡ್ತೀನಿ, ಏನೇನೋ ಕೆಲಸ ಇರುತ್ತೆ ನನಗೆ ಅಂತ ತೋರಿಸ್ತೀನಿ, ಬನ್ನಿ. ವೆದರ್ ಮಾತ್ರ ಫುಲ್ಲು ಪೀಸ್ ಆಗೈತೆ, ಸಕ್ಕತ್ತಾಗಿದೆ ವೆದರು. ಸೊ ಇವಾಗ ವಸ್ತು ತೊಗೊಂಡು ಇರೋಣ ಅರ್ಶಿನ ಕುಂಕುಮ. ಸೊ ಇವಾಗ ಎಲ್ಲನೂ ರೆಡಿ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ದಿನ ಕೊಡಕೆ ತೊಳೆಯೋಕ್ಕೆ ಹೋಗಬೇಕು. ಈಗ ನೀರು ಬಿಡ್ತಾರೆ, ಅವಾಗ ಕೊಡಕೆ ಎಲ್ಲ ತೊಳಿಬೇಕು. ಸಂಪಲ್ ನೀರಿದ್ರು ಕೂಡ ನಲ್ಲಿ ನೀರಲ್ಲಿ ತೊಳೆದಂಗೆ ಫೀಲೇ ಆಗಲ್ಲ. ಏನಕ್ಕೆ ಅಂದರೆ ಆ ಕಿಟಕಿ ಹತ್ರ ಪೈಪ್ ಹಾಕೊಂಡ್ರೆ ನಲ್ಲಿ ನೀರಲ್ಲಿ ಈಸಿಯಾಗಿ ತೊಳಿತಾ ಇರ್ಬೋದು. ಈ ಸಂಪ್ ನೀರಲ್ಲಿ ಇಲ್ಲಿಂದ ನಲ್ಲಿಂದ ಅಲ್ಲಿಗೆ ಎತ್ಕೊಂಡು ತೊಳೆಯೋಕ್ಕೆ ಕಷ್ಟ. ಆದರೆ ಅಲ್ಲೇ ಬರುತ್ತೆ ತೊಳೆಯೋದು ಅಷ್ಟೇ. ಆಮೇಲೆ ನಾನು ನನ್ನ ಬೆಡ್ಶೀಟ್ ಎಲ್ಲ ರೆಡಿ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ಮಡಚಿಟ್ಟೆ. ಸೊ ಫೈನಲಿ ಆಗಿ ಈಗ ರಂಗೋಲಿ ಎಲ್ಲ ಬಿಟ್ಟು ಅರ್ಶಿನ ಕುಂಕುಮಲ್ಲಿ ಇಟ್ಟು ಮನೆ ಮುಂದೆ ಎಲ್ಲ ತೊಳೆದು ಇವಾಗ ನೆಕ್ಸ್ಟು ಕೊಡಕೆ ತೊಳಿಬೇಕು. ಇವಾಗ ಕೊಡಕೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ, ಏನಕ್ಕೆಂದರೆ ನಿಮ್ಮ ಬೋರ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನಾನೇನು ಡೈಲಿ ಏನು ತೊಳೆಯೋಕ್ಕೆ ಹೋಗಲ್ಲ, ಅಮ್ಮನೇ ತೊಳಿತಾರೆ. ಆದರೆ ಇವತ್ತು ಸ್ವಲ್ಪ ಬೇಗನೆ ಅಮ್ಮ ಹೊಲಕ್ಕೆ ಹೋಗಿದ್ರು ಅವರೆಕಾಯಿ ಎಲ್ಲ ಕೀಳೋಕ್ಕೆ. ಸೊ ಅದಕ್ಕೋಸ್ಕರ ನಾನೇ ಕೊಡಕೆನ ತೊಳಿತಾ ಇದ್ದೀನಿ. ಸೊ ಇವಾಗ ನೀರು ಬಿಟ್ಟಿದ್ರಲ್ಲ, ಆ ನೀರು ಪೈಪ್ ಹಾಕ್ಕೊಂಡು ಈಸಿಯಾಗಿ ತೊಳಿಬೋದು ಅಂದ್ಬಿಟ್ಟು ಈ ರೀತಿಯಾಗಿ ಬೇಗ ಸ್ಪೀಡಾಗಿ ಏನು ಮಾಡ್ತಾಯಿಲ್ಲ. ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಿದ್ದೆ, ಇಲ್ಲಿ ಸ್ಪೀಡ್ ಥರ ಕಾಣಿಸ್ತಾ ಇದೆ ನಿಮಗೆ. ಇವಾಗಷ್ಟೇ ಕೊಡಕೆ ಎಲ್ಲ ತೊಳೆದಾಯಿತು. ಇನ್ನೊಂದು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ನಾಷ್ಟಕ್ಕೆ ಏನಾದರೂ ರೆಡಿ ಮಾಡಿಬಿಟ್ಟು ಆಮೇಲಿಂದ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಬೇಕು. ನೆಕ್ಸ್ಟ್ ಏನು ಕೆಲಸ ಇರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ನೈಟೇ ಎಲ್ಲ ಪಾತ್ರೆ ತೊಳೆದು ಇಟ್ಟಿರ್ತೀನಿ. ಆಲ್ಮೋಸ್ಟ್ ನೈಟ್ ಊಟದ್ದು ಎಲ್ಲ ನಾನು ಅಲ್ಲಲ್ಲೇ ಪಾತ್ರೆ ತೊಳೆದ್ಬಿಡ್ತೀನಿ, ಹಂಗೆ ಇಟ್ಕೊಂಡಿರಲ್ಲ. ಸೊ ಇವಾಗ ನೈಟೆಲ್ಲ ತೊಳೆದಿಟ್ಟಿದ್ದಲ್ಲ, ಇವಾಗೇನು ಅಷ್ಟು ಪಾತ್ರೆ ಏನಿಲ್ಲ. ಬರೀ ಈಗ ಟೀ ಕುಡ್ದಿರೋದು ಒಂದೆರಡು ಪ್ಲೇಟ್ಸ್ ಅಷ್ಟೇ ಇದೆ. ಇವಾಗ ಅದನ್ನೆಲ್ಲ ತೊಳಿಬೇಕು. ನೆಕ್ಸ್ಟ್ ನಾಷ್ಟಕ್ಕೆ ರೆಡಿ ಮಾಡಬೇಕು. ಮನೇಲಿ ಇರ್ತಾರೆ ಹುಡುಗಿರ್ಗೆ ಏನಪ್ಪ ಕೆಲಸ ಇರುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ, ಸಣ್ಣ ಪುಟ್ಟ ಅಂತ ತುಂಬಾ ಕೆಲಸಗಳಿರುತ್ತೆ ಸುಮ್ಮನೆ. ಸೊ ಇವಾಗ ನಾಷ್ಟ ಮಾಡೋಣ ಅಂತ ಬಂದಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಅವಲಕ್ಕಿ ಇರಲಿಲ್ಲ. ಈ ಬಾಕ್ಸು ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ, ತುಂಬಾ ಯೂಸ್ ಆಗ್ತಿದೆ ನನಗಂತೂ. ಸಾವಿಗೆ ಹಾಕ್ಬಿಟ್ಟು ಸಾವಿಗೆ ಉಪ್ಪಿಟ್ಟು ಮಾಡೋಣ. ನೆನ್ನೆ ಆಯಿತಾ ಪಾಯಸ ಮಾಡೋಣ ಅಂದ್ಕೊಂಡೆ, ಯಾಕೋ ಪಾಯಸ ಬೇಡ ಅನ್ನಿಸ್ತು. ಸೊ ಇವಾಗ ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಫುಲ್ ವಿಡಿಯೋ ನೋಡ್ತಾ ಇದ್ದೀನಿ. ಇವಾಗ ಸಾವಿಗೆ ಆಲ್ರೆಡಿ ಸ್ವಲ್ಪ ಸಾಂಬಾರಿದೆ, ಈಗ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಪ್ಯಾಕೆಟಲ್ಲಿ ಅರ್ಧ ಏನೋ ಇದೆ ಸಾವಿಗೆ. ಈಗ ಅದಕ್ಕೆ ಒಂದು 3 ಈರುಳ್ಳಿ, 1 ಟೊಮೆಟೊ, ಮೆಣಸಿನ್ಕಾಯಿ ಇಷ್ಟನ್ನ ಕಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ ತೊಳೆದ್ಬಿಟ್ಟು. ಸೊ ಇವಾಗ ಎಲ್ಲರೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಸಾವಿಗೆನ ಹಾಗೆ ಹುರ್ಕೊಬೇಕು. ಈಗ ರವೆಯಲ್ಲಿ ಯಾವ ರೀತಿ ಫಸ್ಟ್ ಹುರ್ಕೊತೀವಿ ಅದೇ ರೀತಿ ಸ್ವಲ್ಪ ಸಾವಿಗೆನೇ ಹುರ್ಕೊಳ್ಳಿ. ಈಗ ಒಂದು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಂಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ. ಹಾಗೆ ಈ ಕಡೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಹಾಕೋಣ. ಚಟಾಪಟ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಸ್ವಲ್ಪ ಹಂಗೆ ಫ್ರೈ ಆಗಲಿ. ಆಮೇಲೆ ಈರುಳ್ಳಿ ಟೊಮೆಟೊ ಹಾಕೋಣ. ಆಗ ಈರುಳ್ಳಿ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ
ಇವಾಗ ಟೊಮೆಟೊ ಹಾಕೊಂಡಿದ್ದೀನಿ. ಇನ್ನೊಂದು ಕ್ಲೀನಾಗಿ ಫ್ರೈ ಮಾಡೋಣ. ಇವಾಗ ನಾಷ್ಟ ಎಲ್ಲ ಮಾಡಾಯ್ತಲ್ವ. ಈಗ ನಾಷ್ಟ ಎಲ್ಲ ರೆಡಿ ಆದಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಬೇಕು. ನಾನು ಆಲ್ಮೋಸ್ಟ್ ಆಗಿ ವಾರ ಎಲ್ಲ ಮಾಡಾದ್ಮೇಲೆ ನಾನು ನಾಷ್ಟ ಮಾಡೋದು. ಒಂದೊಂದು ಸಲ ಲೇಟ್ ಆದರೆ ಮಾತ್ರ ಹೊಟ್ಟೆ ಹಚ್ಬಿಟ್ರೆ ಮಾತ್ರ ನಾಷ್ಟ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇವಾಗ ನೋಡೋಣ ಟೈಮ್ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಅಂತ. ಬೆಳಿಗ್ಗೆ ಇವತ್ತು ಮಳೆ ವಾತಾವರಣ ಇದೆ, ಫುಲ್ಲು ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಇವಾಗ ಟೈಮ್ 8 ಗಂಟೆ 8:30 ಆದರೂ ಫುಲ್ ಇವಾಗ ಒಂದು 7 ಗಂಟೆ 7:30 ನಂಗೆ ಕಾಣಿಸ್ತಾ ಇದೆ. ಇವಾಗ ನೋಡ್ತಾ ಇದ್ದೀರಲ್ವ, ಇನ್ನೇನು ಟೊಮೆಟೊ ಫ್ರೈ ಆಗಿದ ತಕ್ಷಣ ಇದ್ರದ್ದು ಅಂದಾಜು ಇಲ್ಲಾಂದರೆ ಅಳತೆ ಪ್ರಕಾರ ನೀರು ಹಾಕ್ಕೊಂಡು ಒಂದು ಅಂದಾಜಲ್ಲಿ ಸಾಕು ಇದ್ದೀನಿ. ನೀರು ಹಾಕ್ಬಿಟ್ಟು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಈಗ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಇಷ್ಟ ಹಾಕ್ತಾಯಿದ್ದೀನಿ. ಆಮೇಲೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಸೊ ಫೈನಲಾಗಿ ಸಾಂಗ್ ಉಪ್ಪಿಟ್ಟು ರೆಡಿ ಆಯಿತು. ನಾನು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಅಷ್ಟೇ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡೋದು. ಅದರಲ್ಲಿ ಏನೋ ಒಂಥರ ನನಗೆ ಎನರ್ಜಿ ಸಿಕ್ಬಿಡುತ್ತೆ. ಸೊ ಸಾಂಗ್ ಕೇಳ್ತಾ ಬೇಗ ಮನೆ ಕೆಲಸ ಮುಗಿಸ್ತೀನಿ. ಯಾವಾಗಲೂ ಕೂಡ ಎಲ್ಲಿದ್ದರೂ ಕೂಡ ಅಷ್ಟೇನೆ. ಫಸ್ಟು ರೂಮ್ನೆಲ್ಲ ಒರೆಸ್ಕೊಂಡು ಬಿಡ್ತೀನಿ, ಆಮೇಲೆ ಹಾಲ್ ಒರೆಸ್ತೀನಿ. ಈಗ ರೂಮ್ ಒರ್ಸೋಕ್ಕೇ ಬೇಗ ಎಲ್ಲನೂ ಕಸ ಎಲ್ಲ ಗುಡಿಸಿ ಇವಾಗ ಮನೆ ಒರೆಸ್ತಾ ಇದ್ದೀನಿ. ಬೇಗ ಒರೆಸ್ಬಿಡ್ತೀನಿ, ಏನು ಅಷ್ಟೇನು ಟೈಮ್ ತಗೊಳ್ಳಲ್ಲ. ಈಗ ಮಾಲೆ ಹಾಕ್ಸ್ಕೊಳ್ತಾ ಇರೋದ್ರಿಂದ ಡೈಲಿ ಒರೆಸೋದೇ ಆಗಿದೆ. ಸೊ ಈಗ ಪಟ ಅಂತ ಮನೆಯೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟು ನೀರೊಲೆ ಹರಿಸ್ಬೇಕು ಸ್ನಾನ ಮಾಡೋಕ್ಕೆ. ಸೊ ಇವಾಗ ಬೇಗ ಮನೆ ಒರೆಸ್ತಾ ಇದ್ದೀನಿ. ಮನೆಯೆಲ್ಲ ಒರೆಸಾದ್ಮೇಲೆ ಟೈಮು ಆಲ್ರೆಡಿ 10:30 ಏನೋ ಆಗಿತ್ತು. ಸೊ ಇವಾಗಷ್ಟೇ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಆಯಿತು. ನಾನು ಕೂಡ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು ವಾರ ಮಾಡಬೇಕು ಅಷ್ಟೇನೆ. ಈಗ ಟೈಮು ಆಲ್ರೆಡಿ 10:30 ಆಗೋಕ್ಕಾಯಿತು. ಇನ್ನೂ ಕೂಡ ನೀರಲ್ಲೇ ಒರೆಸಿದ್ದೀನಿ. ನೀರು ಕಾದ್ಮೇಲೆ ಸ್ನಾನ ಮಾಡಬೇಕು. ಸೊ ಇವಾಗ ವಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾಯಿತು. ನಮ್ಮ ಮನೆ ಹತ್ರ ಇರೋ ಹೂಗಳನ್ನೇ ಕಿತ್ತು, ಅದಕ್ಕೆ ಇರೋ ಹೂಗಳೆಲ್ಲ ಕಿತ್ತು ದೇವರಿಗೆ ಸಿಂಪಲಾಗಿ ಅಲಂಕಾರ ಮಾಡಿ ಪೂಜೆನೂ ಮಾಡಾಯಿತು. ಪೂಜೆ ಎಲ್ಲ ಮಾಡಾಯಿತು. ಇವಾಗ ಸ್ವಲ್ಪ ನನಗೆ ನೆಮ್ಮದಿ ಅನ್ನಿಸ್ತೈತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು. ಇನ್ನು ಸ್ವಲ್ಪ ಹೊರದ ಕಡೆ ಹೋಗಿ ಬರಬೇಕು. ಎಳ್ನೀರು ಕುಡಿಬೇಕು ಅನ್ನಿಸ್ತೈತೆ. ಸೊ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲೇ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಹೊಲಕ್ಕೆ ಹೋಗೋಣ ಅಂತ ಬಂದ್ವಿ. ಎಳ್ನೀರು ಕುಡಿಯೋಣ ಅಂತ. ಬಿಸಿಲು ನೋಡ್ತಾ ಇದ್ದೀರಲ್ವ ಎಷ್ಟು ಬಿಸಿಲಿದೆ ಅಂತ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಎಳ್ನೀರು ಕುಡಿಯೋಣ ಸ್ವಲ್ಪ ತಂಪಾಗಲಿ ಅಂತ ಕುಡಿಯೋಕ್ಕೆ ಅಂತ ಬಂದ್ವಿ. ಸೊ ಅಪ್ಪ ಅಮ್ಮ ನಾನು ಎಲ್ಲರೂ ಕೂಡ ಒಂದೊಂದು ಎಳ್ನೀರನ್ನ ಕುಡಿದ್ವಿ. ಆ ಬಿಸಿಲಿಗೆ ಒಂದು ಎಳ್ನೀರು ಕುಡಿದ್ರೂ ಸಾಲ್ತಿರ್ಲಿಲ್ಲ, ಹಂಗೆ ಆಗ್ತಾಯಿತ್ತು ನನಗಂತೂ. ನಿಮಗೆ ಕಾಣಿಸ್ತಿದೆಯಾ ಅಲ್ಲಿ ಗೀಜಗನಗೂಡು? ಸುಮಾರು ವರ್ಷದ ಹಿಂದೆ ನೋಡಿದ ನೆನಪು ನನಗೆ ನಮ್ಮ ಚಿಕ್ಕಮ್ಮನ ಊರಲ್ಲಿ. ಬಟ್ ಇವಾಗ ನೋಡೋಕ್ಕೆ ಸಿಕ್ಕಿದೆ. ಇನ್ನು ಅಷ್ಟನ್ನು ನೋಡಿ ತುಂಬ ದಿನ ಆಗಿದೆ. ನೀವು ಅಂತೂ ನಾನು ನಿಮಗೆ ತೋರಿಸೇ ಇಲ್ಲ ಆಲ್ಮೋಸ್ಟು. ಇವಾಗ ಇನ್ನೊಂದು 1 ತಿಂಗಳು 1.5 ತಿಂಗಳಲ್ಲಿ ಅಷ್ಟನ್ನೆಲ್ಲನೂ ಕುಯ್ಬೇಕು. ಸೊ ವೆದರ್ ನೋಡಿ ಯಾವ ರೀತಿ ಇದೆ ಅಂತ, ಫುಲ್ಲು ಬಿಸಿಲು. ಸೊ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಬೇಗ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ರೀತಿ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.